ಹಾಯ್ ಹಲೋ ನಮಸ್ಕಾರ. ಇವತ್ತು ತಮಿಳಿನಲ್ಲಿ ಆಲ್ರೆಡಿ ನೀವೀಗ ನೋಡಿರ್ತೀರಿ ತೋಟದಲ್ಲಿ ನಮ್ಮ ಕತೆ. ಈಗ ತಮ್ಮ ಮತ್ತು ನನ್ನ ಅಮ್ಮ ಹೋಗಿದ್ದಾರೆ ತೋಟಕ್ಕೆ. ಈಗ ನಾವು ಹೋಗಬೇಕು. ನೋಡಿ, 2 ಪಾತ್ರೆ ಇಟ್ಟಿದ್ದಾರೆ. ಇದು ನಮ್ಮ ಮನೆಯ ಇವತ್ತು ಸ್ಪೆಷಲ್ ಸಾರು, ನನ್ನ ಮತ್ತು ತಮ್ಮನ ಫೇವ್ರೆಟ್. ಇದು ಸೋಜಿಗೆ ಇಟ್ಟದ್ದು ಕಾಣಬೇಕು, ಅಂದರೆ ಈ ತೆಂಗಿನ ನೋಡಿ ಇದುಂಟಲ್ವ, ಇದರ ಹಾಲನ್ನು ಹಾಕಿ ಸೋಜಿ ಅಂತ ನೀರಾಗಿ ಮಾಡ್ತಾರೆ. ಅದು ನಮಗೆ ತುಂಬ ಇಷ್ಟ ಆಗ್ತದೆ, ಚೆಂದ ಇರ್ತದೆ. ಅವರು ಮತ್ತು ಅಮ್ಮನ ಹತ್ರ ಎಂತ ಅಂತ ಕೇಳುವ. ಈಗ ನಾವು ತೋಟಕ್ಕೆ ಹೋಗುವ. ಬನ್ನಿ, ಈಗ ತೋಟಕ್ಕೆ ಹೋಗುವ, ಲೆಟ್ಸ್ ಗೋ. ಈಗ ತಮ್ಮ ಹೇಳಿದ್ದಾನೆ ಬುಟ್ಟಿ ತರಲಿಕ್ಕೆ ಅಂತ, ಹಾಗಾಗಿ ಒಂದು ಬುಟ್ಟಿ ಇಟ್ಟು ಹೋಗಿದ್ದಾನೆ. ನೋಡಿ, ಕಾಣ್ತಲ್ವಾ? ನೋಡಿ, ಅದನ್ನೀಗ ತಗೊಂಡು ಹೋಗುವ ನಾವು. ಅವನಾಗಲೇ ಒಮ್ಮೆ ಬುಟ್ಟಿ ತಗೊಂಡು ಹೋಗಿದ್ದ, ಮತ್ತು ಬುಟ್ಟಿ ಬೇಡ ಅಂತ ಹೇಳಿ ಇಲ್ಲೇ ಇಟ್ಟು ಹೋಗಿದ್ದ. ಹಾಗೆ ನಾನೀಗ ತಗೊಂಡು ಹೋಗ್ತಿದ್ದೇನೆ. ನಾವು ಹೋಗುವ ಇನ್ನು. ನೋಡಿ, ಈಗ ನಮ್ಮ ತೋಟಕ್ಕೆ ನಾವು ಎಂಟ್ರಿ ಹಾಕ್ತಿದ್ದೇವೆ. ಎಂತ ಗೊತ್ತುಂಟು, ಇನ್ನೊಂದು ವಿಷಯ ಹೇಳಲಿಕ್ಕುಂಟು, ನನಗೆ ಆಗ ಮರ್ತೋಯ್ತು ಹೇಳಲಿಕ್ಕೆ. ನಾನೀಗ ವ್ಲಾಗ್ ಮಾಡ್ತೇನಲ್ವ, ಆ ವಿಷಯ ಅಮ್ಮನಿಗೆ ಗೊತ್ತಿಲ್ಲ. ಅಂಬರು ಬೆಳಿಗ್ಗೆ ಹೇಳಿದ್ರು ನನ್ನ ಹತ್ರ ವ್ಲಾಗ್ ಮಾಡು ಅಂತ. ಅದಕ್ಕೆ ನಾನು ಹೇಳಿದೆ ನನಗೆ ಆಗೋದಿಲ್ಲ ಇವತ್ತು ವ್ಲಾಗ್ ಬೇಡ ಅಂತ. ಅದಕ್ಕೆ ಅವರು ನೀನು ಎಂತ ವ್ಲಾಗೇ ಮಾಡೋದಿಲ್ಲ ಅಂತ ಹೇಳಿ ಬೈದರು. ಹಾಗಾಗಿ ಈಗ ಅವರಿಗೆ ಗೊತ್ತಿಲ್ಲ ನಾನು ಮಾಡ್ತಿದ್ದೇನಂತ ವ್ಲಾಗನ್ನು. ನೋಡು ಅವರ ರಿಯಾಕ್ಷನ್ ಹೇಗಿರ್ತದೆ ಅಂತ ಒಮ್ಮೆ ನನಗೆ ನೋಡಬೇಕು. ಅದಕ್ಕೋಸ್ಕರ ಈಗ ನಾನು ಸರ್ಪ್ರೈಸ್ ಆಗಿ ವ್ಲಾಗ್ ಮಾಡ್ತಿದ್ದೇನೆ. ನೋಡಿ, ಈಗ ಈ ಬುಟ್ಟಿಯನ್ನು ತಮ್ಮನಿಗೆ ಕೊಡಬೇಕು. ತಮ್ಮ ಎಲ್ಲಿದ್ದಾನೆ ನೋಡಿ, ತಮ್ಮ ಇಲ್ಲಿದ್ದಾನೆ. ಬುಟ್ಟಿಯನ್ನು ಕೊಡು ಅವನಿಗೆ. ಶ್ರೀರಾಜ್, ಬುಟ್ಟಿ ಅಮ್ಮನಿಗೆ ಕೊಡಬೇಕಂತೆ. ಬನ್ನಿ, ಅಮ್ಮನಿಗೆ ಕೊಡುವಾಗ ಅವ್ರಿಗೆ ಹೇಗೆ ರಿಯಾಕ್ಷನ್ ಇರ್ತದಂತ ನೋಡುವ. ಎಲ್ಲಿದ್ದಾರೆ? ಅಲ್ಲಿ ಕಾಣ್ತಿದ್ದಾರಾ? ಅಲ್ಲಿದ್ದಾರೆ. ಅಬ್ಬಾ, ನೋಡಿ ಸರ್ಕಸ್ ಎಲ್ಲ ಮಾಡ್ತಿದ್ದಾರೆ ಅವರು. ನೋಡಿ, ಸರ್ಪ್ರೈಸ್. ಅಮ್ಮ ಬುಟ್ಟಿ. ನೀನೆಂತ ಲಾಗ್ ಮಾಡುದಾ? ನೋಡಿದ್ರಾ ರಿಯಾಕ್ಷನ್ ಹೇಗುಂಟಂತ? ಖುಷಿ ನೋಡಿ, ಮುಖದಲ್ಲಿ ಸಂತೋಷ ಉಂಟಲ್ವ, ಉಕ್ಕಿ ಹರಿತುಂಟು. ನೋಡಿ ಎಂತೆಲ್ಲ ಮೂಲೆಗೆ ಹೋಗಿ ಮಾಡ್ತಿದ್ದಾರೆ ಮಾರೆಯವರು. ಎಂತ ಮಾಡುದು ನೋಡು, ಎಲ್ಲ ಅಡಿಕೆ ಇದೆಂತ ಗಿಡ ಆಗಿದೆ. ಇದು ನಮಗೆ ಯೂಸಿಗೆ ಬರುದಿಲ್ಲ, ಅದಕ್ಕೆ ಹೀಗೆ ತೆಗೆದು ಅದನ್ನು ಇಲ್ಲೇ ಮತ್ತೆ ಬಿಸಾಡುದು. ಓ ಮೈ ಗಾಡ್. ಈಗ ಅದಕ್ಕೆ ಬುಟ್ಟಿ ತಂದದ್ದಾಗಾದ್ರೆ ನಾನು ತಗೊಳ್ಳಿ. ನೋಡಿ, ಫುಲ್ ಆಗಿದೆ ನೋಡಿ. ಅಲ್ಲಿ ಒಂದು ಕಡೆ ನಾನು ರಾಶಿ ಮಾಡಿಟ್ಟಿದ್ದೇನೆ. ಎಲ್ಲಿಂದ ನಂಗೆ ಗೊತ್ತಿಲ್ಲ, ಮತ್ತೆ ನೋಡುವಲ್ವಾ. ನೀನು ಬರುದು ಲೇಟ್ ಆಗಿ, ನೀನು ಬರುದಿಲ್ಲ ಅಂತ ಎಣಿಸ್ಕೊಂಡು ನಾವು ಹಾಗೆ ಸಡನ್ಲಿ ಸರ್ಪ್ರೈಸ್ ಕೊಡೋದು. ಹೌದಪ್ಪ. ಬನ್ನೀಗ ತಮ್ಮ ಎಂತ ಮಾಡ್ತಿದ್ದಾರಂತ ಅಮ್ಮ ಹತ್ರ ಹೇಳಿಸುವಲ್ವಾ. ಅಮ್ಮ, ಅವನೆಂತ ಮಾಡ್ತಾರಂತ ನೀನೀಗ ಹೇಳಬೇಕು. ಇಲ್ಲಿ ತೋಟದಲ್ಲಿ ನಿಮಗೆ ನೋಡುವಾಗ ಗೊತ್ತಾಗುದಿಲ್ಲ, ತುಂಬ ಹುಲ್ಲು ಬಂದಿದೆ. ಅದಕ್ಕೆ ಅವನು ಔಷಧಿ ಬಿಡುದು. ಈಗ ಈಚೆ ಎಲ್ಲ ಆಗಿದೆ, ನಾನು ಬರೋ ಸ್ವಲ್ಪ ಲೇಟ್ ಆಯ್ತಲ್ವಾ, ಹಾಗಾಗಿ. ಮೇಲಿನ ತೋಟ ನಾವು ದಂಬೆ ಬಾಗಿಲು ಅಂತ ಹೇಳ್ತೇವೆ, ಅದು ಕಂಪ್ಲೀಟ್ ಆಗಿದೆ. ನೋಡಿ, ಇದು ತೋಟ, ಇದು ಜಂಬೂ ನೇರಳೆ ಮರ. ನೋಡಿ, ಅದರಲ್ಲಿ ಕಾಯಿ ಆಗಲಿಲ್ಲ, ಆದರೆ ಮಂಗನಿಗೆ ಸರಿ ಆಗ್ತದೆ, ನಮಗೆಂತ ಸಿಕ್ಕುದಿಲ್ಲ. ನಮ್ಮ ಊರಲ್ಲಿ ಮಂಗ ಜಾಸ್ತಿ ಅಲ್ವಾ, ಹಾಗೆ. ಬನ್ನೀಗ ತಮ್ಮನ ಹತ್ರ ಹೋಗುವ. ಅದರ ಹತ್ತಿರ ಜಾಸ್ತಿ ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಈಗ ಮಿಷಿನ್ ಸೌಂಡ್ ಉಂಟಲ್ವಾ, ಕೇಳುವುದಿಲ್ಲ ಮಾತಾಡಿದ ಹಾಗೆ ನಾನು. ನೋಡೀಗ ಅವನೆಂತ ಗೊತ್ತುಂಟ ತಮ್ಮ, ಅದು ನೋಡುವಾಗ ನನಗೆ ಈಸಿ ಅಂತ ಕಂಡಿತ್ತು, ಬಟ್ ಇಲ್ಲಿ ಬಂದು ನಾವು ನೋಡ್ತೇವಲ್ಲ ಗೊತ್ತಾಗ್ತದೆ ಕಷ್ಟ ಉಂಟು. ನೋಡಿ, ಆದರೆ ನಾನು ಹೇಳಿದ್ನಲ್ವಾ, ಇಲ್ಲಿ ಅಡಿಕೆ ಇಟ್ಟಿದ್ದಾರೆ. ನಮ್ಮ ಭಾಷೆಯಲ್ಲಿ ಇದಕ್ಕೆ ಕಾಯಿ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಇಟ್ಟಿದ್ದಾರೆ. ತಮ್ಮೇಲಿ ಹೋದ ಮಾರಿ, ಈಗ ಇಲ್ಲಿದ್ದ ನೋಡಿ, ಆಚೆ ಹೋಗಿದ್ದಾನೆ. ನೋಡಿ, ಈಗ ಅಮ್ಮ ಈಚೆ ಬರ್ತಿದ್ದಾರೆ. ಯಾಕಂತ ಹೇಳಿದರೆ ಅವನೀಗ ಅಲ್ಲಿ ಹೋಗಿದ್ದಾನಲ್ವಾ, ಆ ಪೈಪನ್ನೆಲ್ಲ ಎಳೆದು ಕೊಡಬೇಕು ಅವನಿಗೆ, ಇಲ್ಲಂದರೆ ಅವನಿಗೆ ಕಷ್ಟ ಆಗ್ತದೆ. ಅವನಿಗೆ ಅಲ್ಲಿ ಮರ್ದು ಬಿಡುವಾಗ ಇಲ್ಲಿ ಎಳಿಲಿಕ್ಕೆ ಕಷ್ಟ ಆಗ್ತದೆ ಪೈಪನ್ನು. ಹಾಗೀಗ ಅಮ್ಮ ಎಳೆದು ಕೊಡ್ತಾ ಇದ್ದಾರೆ. ನೋಡಿ ಎಷ್ಟು ಉದ್ದ ಉಂಟು ಪೈಪು ಮಾರೆ. ನೋಡಿ ನೋಡಿ, ಇಲ್ಲಿ ಒಮ್ಮೆ ಅದರ ಹತ್ರ ಹೋಗ್ತೇನೆ, ನಾನಾಗ ಮಾತಾಡುದಿಲ್ಲ, ಎಂತ ಕೇಳುದಿಲ್ಲ ಇಲ್ಲಿದ್ರೆ.
ಎಷ್ಟು ಉದ್ದ ಉಂಟು ನೋಡಿ ಪೈಪು. ಮದ್ದು ಬಿಡೋದ್ರಲ್ಲಿ ಎರಡೂ ಬಗೆ ಉಂಟು. ಒಂದು ಹುಲ್ಲು ಸಾಯುವುದು, ಇನ್ನೊಂದು ಕಾಂಡ ಸಮೇತ ಸಾಯುವುದು. ನಾವು ಕಾಂಡ ಸಮೇತ ಸಾಯುವುದನ್ನು ಹಾಕುವುದಿಲ್ಲ, ಯಾಕಂದರೆ ಅಡಿಕೆ ಮರಕ್ಕೆ ಮತ್ತೆ ಪೆಟ್ಟುಕೊಳ್ತದೆ ಅದು. ನಿಮಗೆ ಆಲ್ರೆಡಿ ನೋಡಿ ಈಗ ಬಿಟ್ಟು ಇಲ್ಲಿ ಕಾಣ್ತದೆ ನೋಡಿ, ಸ್ವಲ್ಪ ಲೈಟ್ ಕಲರ್ ಬಂದಿದೆ ನೋಡಿ. ಗಿಡದಲ್ಲಿ ಸರಿ ಬರ್ತಿಲ್ಲ, ಆದರೆ ಲೈಟ್ ಹುಲ್ಲು ಡಾರ್ಕ್ ಇರ್ತದಲ್ಲ ನೋಡಿ, ಬ್ಲ್ಯಾಕ್ ಸ್ವಲ್ಪ ಆಗ್ತಾ ಬಂದಿದೆ ನೋಡಿ. ನಾನು ಅಲ್ಲಿದ್ದೆ, ಅಲ್ಲಿಂದ ಇಲ್ಲಿ ತನಕ ಬಂದೆ. ಅಲ್ಲಿ ಸೌಂಡಲ್ಲಿ ನನಗೆ ವಿಡಿಯೋ ಸೌಂಡ್ ಬರ್ತಿರ, ನನ್ನ ವಾಯ್ಸ್ ಕೇಳ್ತಿರಲಿಲ್ಲ, ಅದರದ್ದೇ ಸೌಂಡ್ ಜಾಸ್ತಿ ಇತ್ತು. ಹಾಗಾಗಿ ನೋಡಿ ಅಮ್ಮ ಆಗ ಹೇಳಿದರು ಇಲ್ಲಿ ಕಪ್ಪಾಗಲಿಕ್ಕೆ ಸ್ಟಾರ್ಟ್ ಎಲ್ಲ ಆಗಿದೆ ಅಂತ. ಆದರೆ ಅಡಿಕೆ ಮರದ ಬುಡಕ್ಕೆ ಹಾಕೋದಿಲ್ಲ ಮದ್ದನ್ನು, ಯಾಕಂತ ಹೇಳಿದರೆ ನಮಗೆ ಕೃಷಿಯೇ ಒಂದು ಮುಖ್ಯ ಅಲ್ವಾ. ಹಾಗಾಗಿ ಅದರ ಅಡಿಕೆ ಮರ ಬುಡಕ್ಕೆ ಹಾಕಿದರೆ ಅದು ಫುಲ್ಲು ಎಂತ ಅಡಿಕೆ ಮರ ಸಾಯ್ತದೆ, ಮರಕ್ಕೆ ಬೇರಿಗೆ ಎಂತಾದರೂ ಪೆಟ್ಟಾಗ್ತದೆ. ಹಾಗೆ ನಾವು ಬುಡಕ್ಕೆ ಹಾಕೋದಿಲ್ಲ, ಸ್ವಲ್ಪ ದೂರದಲ್ಲಿ ಅದನ್ನು ಮದ್ದನ್ನು ಸಿಂಪಡಿಸೋದು. ಮತ್ತು ಹಾಗೆ ಚಿಕ್ಕ ಚಿಕ್ಕ ಗಿಡ ಎಲ್ಲ ಇಲ್ಲಿ ಉಂಟು ನೋಡಿ, ಚಿಕ್ಕ ಚಿಕ್ಕ ಗಿಡ ಉಂಟಲ್ಲ, ಇದಕ್ಕೆಲ್ಲ ಬಿಡೋದೇ ಇಲ್ಲ ನಾವು, ಇಷ್ಟೇ ಗ್ಯಾಪಲ್ಲಿ ಬಿಡ್ಕೊಂಡು ಹೋಗ್ತೇವೆ. ಯಾಕಂದರೆ ಇದಕ್ಕೆ ಪಾಪ ತಾಗಿದರೆ ಅದು ಸಾಯುವ ಸಾಧ್ಯತೆ ಜಾಸ್ತಿ ಉಂಟು. ಅದರ ಎಲೆ ಎಲ್ಲ ಕಪ್ಪಾಗಿ ಬೇಗ ಸತ್ತು ಹೋಗ್ತದೆ. ಈಗ ತಮ್ಮ ಅಲ್ಲಿ ಸ್ಲೋ ಮಾಡಿದ, ಯಾಕಂತೇಳಿ ನೋಡುವ ಬನ್ನಿ. ಎಂತಾಯಿತು ನೋಡಿ, ನಾವಾಗ ಹೇಳಿದ್ವಲ್ಲ ಅಮ್ಮ ಎಲ್ಲ ಬಿಡಿಸಿಕೊಡ್ತಾರಂತ. ಅಮ್ಮ ಎಂತದಲ್ಲಿ ಅಡಿಕೆ ಹೆಕ್ಕುತ್ತಾ ಇದ್ರಂತೆ ಹೇಳಿ, ಇಲ್ಲಿ ಅವನ ಆಚೆ ಹೋಗಿದ್ದಾನೆ, ಅಲ್ಲಿ ತನಕ ಹೋಗಿದ್ದಾಗ ಇಲ್ಲಿ ನೋಡಿ ಸಿಕ್ಕಿ ಬಿದ್ದದು ಪಾಪ. ಒಮ್ಮೆ ನೋಡಿ ಇಲ್ಲಿ ಮರ ತಬುಡೋದಕ್ಕೆ ಉಂಟು ನೋಡಿ, ಇದೇ ಹೀಗೆ ಅವನೊಬ್ಬರೇ ಮಾಡ್ತಿದ್ರೆ ಹೀಗೆ ಆಗ್ತಿರ್ತದೆ. ಅದಕ್ಕೋಸ್ಕರ ನಾವೆಲ್ಲ ಬರುದು ಪಾಪ. ಆದ್ರೂ ಈಗ ಸಿಕ್ಕಿ ಬಿದ್ದಿದೆ. ನೋಡಿದ್ದೇನೆ, ತಗೊಂಡು ಹೋಗ್ಬೇಕಂತೆ ಕಂಟ್ರೋಲನ್ನು ತಗೊಂಡು ಹೋಗುವ. ಎಲ್ಲಿಂದ ಹೋಗ್ಬೇಕು? ನೀನು ಒಟ್ರಾಸಿ ಹೋದ್ರೆ ಅದು ಸಿಕ್ಕಾಗ್ತದೆ, ಆಚೆಯಿಂದ ಹೋಗಿ ಹಾಗೆ ಹೋಗಿ. ಇಬ್ಬರು ಬೈಯುದು ನೋಡಿ ನನಗೆ ಇಲ್ಲಿ. ನೋಡಿ ಅವನು ಹಿಡ್ಕೊಂಡು ಹೋದ ನನಗೆ ಹೇಳಿ ಹೇಳಿ. ನೋಡಿ ಕಂಬಕ್ಕೆಲ್ಲ ಪ್ರದರ್ಶನ ಮಾಡ್ತಿದ್ದಾನೆ ಅವನು, ಹೋಗ್ತಿದ್ದಾನೆ ಅವನೀಗ. ನೋಡಿ ಇಲ್ಲಿ ನೋಡಿ, ಈ ತೋಟಕ್ಕೆ ಮದ್ದು ಎಲ್ಲ ಬಿಟ್ಟಾಗಿದೆ. ನಾನು ಈ ತೋಟದಲ್ಲಿ ಏನೆಲ್ಲ ಬೆಳೆದಿರಂತ ತೋರಿಸುವ ಅಂತ ಬಂದದ್ದು. ಮೈನಾಗಿ ಫುಲ್ ಅಡಿಕೆ ಮರ ಉಂಟು ನೋಡಿ, ಕಾಣ್ತಿರ್ಬೋದು ಈಗ. ಮತ್ತು ಇಲ್ಲಿ ನೋಡಿ ಬಾಳೆ ಗಿಡ ಉಂಟು, ಹಾಗೆ ಇಲ್ಲಿ ತೆಂಗಿನ ಮರ ಕೂಡ ಉಂಟು. ಆ ತೆಂಗಿನ ಮರದಲ್ಲಿ ಏನಂತ ಹೇಳಿದರೆ ನಾವು ಕಾಳುಮೆಣಸು ಉಂಟಲ್ವ, ಅದನ್ನು ನಟ್ಟಿಡ್ತೇವೆ ನೋಡಿ. ಕಾಳುಮೆಣಸು ಕಾಣಲಿಕ್ಕಿಲ್ಲ, ಅಲ್ಲಿ ಸ್ವಲ್ಪ ಬ್ಲ್ಯಾಕ್ ಬರ್ತುಂಟು. ಕಾಳುಮೆಣಸಿನ ನೋಡಿ. ಮತ್ತು ಹಾಗೆಯೇ ಚಿಕ್ಕು ಉಂಟು, ಚಿಕ್ಕು. ಮತ್ತೆ ನೋಡುವ ಈಗ ನೋಡಿ ಇಲ್ಲಿ ಕಾಫಿದು ನೋಡಿ, ಇಲ್ಲಿ ಕಾಫಿ. ಇನ್ನು ಕಾಫಿ ತೆಗಿಲಿಕ್ಕೆಲ್ಲ ಉಂಟು, ಅದರ ಬೀಜ ನೋಡಿ ಅದನ್ನೆಲ್ಲ ತೆಗಿಲಿಕ್ಕೆ ಉಂಟು ನೋಡಿ. ಇಲ್ಲಿ ಇದನ್ನು ಹೇಳಿದ್ರಲ್ವ ಅಮ್ಮ, ಜಂಬು ನೇರಳೆ ಮರ ಅಂತ. ನಾವು ಚಿಕ್ಕುವನ್ನು ನೋಡ್ಲಿಕ್ಕೆ ಹೋಗುವ. ಚಿಕ್ಕು ತುಂಬ ಆಗ್ತದೆ, ನಮ್ಗೆ ಯಾವುದು ಸಿಗೋದಿಲ್ಲ, ಯಾಕಂತ ಹೇಳಿದರೆ ಮಂಗ ಹೋಗಿ ಬಂದು ತಿಂತದೆ ನೋಡಿ. ಇದು ಚಿಕ್ಕು ಮರ. ನೋಡಿ ಇಲ್ಲಿ ಚಿಕ್ಕು ಎಷ್ಟು ಉಂಟಂತ ನೋಡಿ, ಇಲ್ಲಿ ತುಂಬ ಉಂಟು ನೋಡಿ, ಕಾಣ್ತುಂಟಲ್ವಾ ನೋಡಿ, ತುಂಬ ಉಂಟು. ಯಾವುದು ಸಿಗೋದಿಲ್ಲ ಮಾರ, ಎಲ್ಲ ಮಂಗ ಬಂದು ತಿಂತದೆ. ಎಂತ ಮಾಡೋದು? ನನಗೆ ಅಮ್ಮನ ಹತ್ರ ನಾವು ಹೋಗುವ. ನೋಡಿ ಇಲ್ಲಿ ಎಷ್ಟು ಹುಲ್ಲು ಬಂದಿದೆ, ನನಗೆ ಹೋಗ್ಲಿಕ್ಕೂ ಜಾಗಿಲ್ಲ. ಅಮ್ಮ ಕೂತ್ಕೊಂಡಿದ್ದಾರೆ ನೋಡಿ, ಎಂತ ಆಯ್ತು ಅಂತ ಕೇಳು. ಎಂತಾಯ್ತು ನೋಡಿ, ಸಾಕಾಯ್ತಂತೆ. ಗಿಡದ್ದೆಲ್ಲ ಹಾಕ್ಕೊಂಡಿದ್ದೆ, ಅದನ್ನ ತೆಗೆಯುವ ಅಂತ ಹಾಗೆ ಕೂತು. ಇದು ಪ್ಯಾಂಟ್ ಎಲ್ಲಿಂದ? ನೀನು ಹಾಕೊಳ್ಳೋದಿಲ್ಲಲ್ಲ, ದೇವರೇ
ನನ್ನದು ಹೈಸ್ಕೂಲ್ ಪ್ಯಾಂಟ್ ಇದು. ನಾನು ಹಾಕೊಳ್ಳೋದಿಲ್ಲ ಅಂತೇಳಿ ಹಾಕೊಳ್ತಾರೆ ಇವ್ರು ನೋಡಿ. ಆಗ ಗೊತ್ತಾಗ್ಲಿಲ್ವಾ? ಇಲ್ಲ, ನಾನು ನೋಡಲಿಲ್ಲ. ನೋಡಿ ಯಾರು ಮಾಡುದು ನೋಡಿ. ಈಗ ತಮ್ಮ ಅಲ್ಲಿಗೆ ಹೋಗಿದ್ದಾನೆ. ಒಮ್ಮೆ ನಮ್ಮ ತಮ್ಮನನ್ನು ತೋರಿಸುವಲ್ವ. ನೋಡಿ ಅಲ್ಲಿದ್ದಾನೆ. ಇದು ಫುಲ್ ಆಯ್ತು ಈಗ. ಇದು ನೋಡಿ, ಇದಿಷ್ಟು ತೋಟ ಆಯಿತು. ಈಗ ಅಲ್ಲಿದ್ದಾನೆ ನೋಡಿ. ಇಬ್ರು ಒಟ್ಟಿಗೆ ಕುತ್ಕೊಂಡಿದ್ದೇವೆ, ಬಚ್ಚಿ ಹೋಯ್ತು. ಎಷ್ಟಾಯ್ತು ಗಂಟೆ? ಎಷ್ಟಾಯ್ತು ನೋಡಿ. 12:40. ನಾವು ಒಂದು 11 ಗಂಟೆಗೆ ಬಂದಿದ್ದೇವಲ್ಲ. ನಾನು ಬರುವಾಗ 11 ಗಂಟೆ ಆಗಿತ್ತು. ಅವರು ಅದಕ್ಕಿಂತ ಮುಂಚೆನೇ ಬಂದಿದ್ದಾರೆ. ಸಾಕಾಯ್ತು. ತಮ್ಮ ಕೂಡ ನಿಲ್ಲಿಸಿದ. ಬಾ ಕುತ್ಕೋ ಇಲ್ಲಿ. ಆಮ್ಲಜನಕ ತಗೊಳ್ಳುವ. ಈ ಜನ ನೋಡಿ ನಮಗೆ ಎತ್ತರದಲ್ಲಿ ಉಂಟು. ಹೇಗೆ ಗೊತ್ತುಂಟಾ ನೋಡಿ, ಬಕೆಟಿನ ಮೇಲೆ ಕೂತದ್ದು. ಎಂತ ಪ್ರತಿಭೆಗಳು. ಅವನೆಂಥದ್ದು ಒಂದು ಲೆಕ್ಕ ಆಗ್ತಿದ್ದೆ. ಎಂತದು ಆಗ್ತಿದ್ದದ್ದು? ಎಷ್ಟು ತೋಟ ಆಯ್ತು, ತೋಟ ಎಷ್ಟಾಯ್ತು ಅಂತ. ಹಾಗೆ ಎಂತ ಸೌಂಡ್ ಬರ್ತುಂಟು. ಕೇರಿ ಬಂತ. ಅಕ್ಕಿಗೆ ಹೋಗುದಾ? ನಮ್ಮ ಭಾಷೆಯಲ್ಲಿ ನಮ್ಮ ಇದು ತುಳುಯಲ್ಲಿ ಹೇಳ್ತೇವಲ್ಲ, ಬಿಜಿಕ್ರೆ ಹಕ್ಕಿ ಅಂತ. ಅದು ಕುತ್ಕೊಂಡು ಕೂಗುದು. ಅಲ್ಲಿ ಉಂಟು. ಎಲ್ಲಿಂದ? ಎಲ್ಲಿ ಆಚೆ ಚಿಕ್ಕಿನ ಮರದ ಆಚೆ ಉಂಟು, ಪೇರಳ ಮರದ ಮೇಲೆ. ಅವನು ಪೆಟ್ರೋಲ್ ಸಾರಿಗೆ ಹೋಗ್ತಾ ಇದ್ದಾನೆ. ಅವನು ಸೈಕಲಲ್ಲಿ ಹೋಗುದು ನೋಡಿ. ಅದು ನಮ್ಮ ಅಲ್ಲಿ ತನಕ ಹೋಗ್ಬೇಕಲ್ಲ ನೋಡಿ. ಈಗ ನೋಡಿ, ಅಲ್ಲಿ ತನಕ ಹೋಗ್ಬೇಕು ಅವನು, ಮನೆ ತನಕ. ಅಲ್ಲಿ ಕಾಣ್ತುಂಟಲ್ವಾ ನೋಡಿ, ಅಲ್ಲಿ ಹೋಗ್ದ. ಓ ಅವನು ಹೋಗಿ ಆಯಿತು. ನಮ್ಮ ಮನೆ ತನಕ ಹೋಗ್ಬೇಕಲ್ವಾ, ಹಾಗಾಗಿ ಅಲ್ಲಿಂದ ಇಲ್ಲಿ ತನಕ ಸೈಕಲ್ ತರೋದು ಅವನು. ಅವನು ಎಲ್ಲಿ ತೋಟಕ್ಕೆ ಬರುವಾಗ ಅಷ್ಟೇ ಸೈಕಲ್ ತನಕ ಕುತ್ಕೊಂಡಿರ್ತಾನೆ ನೋಡಿ. ಸೋಗೆಗಳನ್ನೆಲ್ಲ ಮರದ ಬುಡಕ್ಕೆ ಇಡ್ತಾರೆ, ತೆಂಗಿನ ಮರದ ಬುಡಕ್ಕೆ ಹಾಕಿದ್ದಾರೆ. ಅದು ಯಾಕಂತೇಳಿದರೆ ಸೋಗೆ ಇದ್ದ ಜಾಗಕ್ಕೆ ಮದ್ದೆಲ್ಲ ಹಾಕುವಾಗ ಬೀಳುದಿಲ್ಲಲ್ಲ, ಹಾಗಾಗಿ ಅದನ್ನು ತಗೊಂಡು ಹೋಗಿದ್ದಾರೆ ನೋಡಿ. ಈಗ ಅಮ್ಮ ತಂದಿಲ್ಲಿ ಹಾಕಲಿಕ್ಕೆ ತರ್ತಾ ಇದ್ದಾರೆ ನೋಡಿ. ಇದೊಂದುಂಟು ನೆಲ್ಲ ತೆಂಗಿನ ಮರದ ಬುಡಕ್ಕೆ ಹಾಕ್ತಾರೆ ನೋಡಿ, ಅಲ್ಲಿ ಹಾಕ್ತಾರೆ. ಈಗ ಗೊಬ್ಬರ ಆಗ್ತದೆ. ಅದೀಗ ನಾವು ಇಲ್ಲಿ ಹಾಕ್ತೇವಲ್ವಾ, ಇದು ಗೊಬ್ಬರ ಆಗ್ತದೆ. ಹಾಗೆ ತೆಂಗಿನ ಮರಕ್ಕೆ ಒಳ್ಳೆಯದಲ್ವಾ, ಹಾಗಾಗಿ ಇಲ್ಲಿ ತೆಂಗಿನ ಮರದ ಬುಡಕ್ಕೆ ಹಾಕೋದು ನೋಡಿ. ಇಲ್ಲಿ ಆಗ ನಾನು ಹೇಳಿದ್ನಲ್ವಾ, ನಮ್ಮ ಭಾಷೆಯಲ್ಲಿ ಬಿಜಿಕ್ರೆ ಪಕ್ಷಿ ಅಂತ ಇಲ್ಲಿ ಉಂಟು. ಇಲ್ಲಿ ಕೂಗ್ತು ನೋಡಿ, ಅಲ್ಲಿ ಗೊತ್ತಾಗ್ತದೆ ನೋಡಿ. ಅಲ್ಲಿ ಉಂಟು. ಈ ವಿಡಿಯೋ ತುಂಬ ಲಾಂಗ್ ಆಗಿದೆ, ಸೊ ಪಾರ್ಟ್ 2 ಮಾಡಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾರ್ಟ್ 2 ಅಲ್ಲಿ ಸಿಗುವ. ಬಾಯ್.